ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾನಾ ವಿಭ್ರಮ ದುರ್ಭ್ರಮೇಣಿತ ಭಜಸ್ತೋಮಾದಿತೇನೋತ್ಕಟೇ ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಗುರೋ ಮಾಮಗ್ನ ರೂಪಂ ಸದಾ. ಶ್ರೀ ಕ್ಷೇತ್ರ ಮಂತ್ರಾಲಯದ ಮಹಾಮಹಿಮ ಶ್ರೀ ಗುರು ಸಾರ್ವಭೌಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಮತ್ತು ಸೇವೆಗೆ ಬರುವ ಸಜ್ಜನ ಭಕ್ತರಿಗೆ ರೂಮಿನ ಸೇವೆ ಮತ್ತು ಏಕಾದಶಿ, ದ್ವಾದಶಿ, ಧನುರ್ಮಾಸ ದಿನಗಳಲ್ಲಿ ಪೂಜಾ ಸಮಯ ಹಾಗೂ ನಿಯಮಾವಳಿಗಳ ಸಂಪೂರ್ಣ ವಿವರವನ್ನು ಇಲ್ಲಿ ತಿಳಿಸಲಾಗಿದೆ. ನೋಡಿ, ಕೇಳಿ, ಅನುಸರಿಸಿ ಮಂತ್ರಾಲಯಕ್ಕೆ ಬಂದು ಯಾವ ಗಡಿಬಿಡಿ ಆತಂಕವಿಲ್ಲದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಅವರ ಕೃಪೆ, ಆಶೀರ್ವಾದ, ಅನುಗ್ರಹಕ್ಕೆ ಹಾಗೂ ದಿವ್ಯ ದೃಷ್ಟಿಗೆ ಪಾತ್ರರಾಗಿರಿ ಎಂಬುದೇ ನಮ್ಮ ಕೋರಿಕೆ. ಭಕ್ತರ ವಸತಿ ವ್ಯವಸ್ಥೆ, ವಸತಿ ಗೃಹಗಳ ವಿಚಾರಣಾ ಕಾರ್ಯಾಲಯ. ದೂರವಾಣಿ ಸಂಖ್ಯೆ 0851279659. ಮಂತ್ರಾಲಯಕ್ಕೆ ಬಂದ ಕೂಡಲೇ ಮಠದ ವಸತಿ ವಿಚಾರಣಾ ಕಾರ್ಯಾಲಯ CROದಲ್ಲಿ ವಸತಿಗಾಗಿ 085127279659 ಇಲ್ಲಿ ವಿಚಾರಿಸಿ. ಕಾರ್ಯಾಲಯ ಶ್ರೀ ರಾಘವೇಂದ್ರ ಸರ್ಕಲ್ ನಲ್ಲಿದೆ. ಯಾವುದೇ ಮಧ್ಯವರ್ತಿಗಳ ಮಾತನ್ನು ನಂಬದೆ ನೀವೇ ನೇರವಾಗಿ ವ್ಯವಹರಿಸಿ. ಆನ್ಲೈನ್ ನಲ್ಲಿ ಕೂಡ ಕಾಯ್ದಿರಿಸಬಹುದು. ಎ ವಿಂಗ್ CRO ಸೆಂಟ್ರಲ್ ರಿಸೆಪ್ಷನ್ ಆಫೀಸ್. ದೂರವಾಣಿ ಸಂಖ್ಯೆ 8936 ಬಿ ವಿಂಗ್ ಬೃಂದಾವನ್ ಗಾರ್ಡನ್. ದೂರವಾಣಿ ಸಂಖ್ಯೆ 8951874590. ಸಿ ವಿಂಗ್ ಶ್ರೀ ಸುಯತೀಂದ್ರ ನಿಲಯ. ದೂರವಾಣಿ ಸಂಖ್ಯೆ 8660802864 ಮತ್ತು 0851279495. ಇಲ್ಲಿನ ವೆಬ್ಸೈಟ್ www.srsmart.org/online. ಭಕ್ತರು ಮಂತ್ರಾಲಯಕ್ಕೆ ಬಂದೊಡನೆ ತಂಗಲು ಮೊದಲು ಭೇಟಿ ಕೊಡುವುದೇ ಈ ಕಾರ್ಯಾಲಯಕ್ಕೆ. ಶ್ರೀ ರಾಯರ ಮಠವು ಈ ಕ್ಷೇತ್ರದಲ್ಲಿ ಸುಮಾರು 1500 ಕೊಠಡಿಗಳನ್ನು ಹೊಂದಿರುವ ಕಟ್ಟಡಗಳನ್ನು ನಿರ್ಮಿಸಿದೆ. ವಿವಿಧ ದರಗಳಲ್ಲಿ ಕೊಠಡಿಗಳು ಭಕ್ತರಿಗೆ ಲಭ್ಯವಿದೆ. ಇಲ್ಲಿ ಭಕ್ತರು ಮುಖ್ಯವಾಗಿ ಒಂದು ವಿಷಯವನ್ನು ಗಮನಿಸಬೇಕು. ಶ್ರೀಮಠವು ಈ ಎಲ್ಲಾ ವಸತಿ ಗೃಹಗಳನ್ನು ಒಂದು ಕೊಠಡಿಗೆ ಇಂತಿಷ್ಟು ಹಣವೆಂದು ಭಕ್ತರಿಂದ ಪಡೆದು ನಿರ್ಮಿಸಿದೆ. ಹೀಗಾಗಿ ದೇಣಿಗೆ ಕೊಟ್ಟವರಿಗೆ 1 ವರ್ಷದಲ್ಲಿ ಇಂತಿಷ್ಟು ದಿನಗಳು ಉಚಿತವಾಗಿ ತಂಗಲು ಅವಕಾಶ ಮಾಡಿಕೊಟ್ಟಿದೆ. ಈ ಕರಾರಿನಂತೆ ಪ್ರತಿದಿನವೂ ದೇಣಿಗೆದಾರರ ಬೇಡಿಕೆಗಳನ್ನು ಪೂರೈಸಿ ಸಾಧಾರಣ ಭಕ್ತರಿಗೂ ಕೊಠಡಿಗಳನ್ನು ನಿಗದಿಪಡಿಸುತ್ತದೆ. ಆದ್ದರಿಂದ ಕೆಲವೊಮ್ಮೆ ಸಾಧಾರಣ ಭಕ್ತರಿಗೆ ಕೊಠಡಿಗಳು ಸಿಗುವುದು ದುರ್ಲಭವಾಗಬಹುದು. ಹೀಗಾಗಿ ಮುಂದೆ ಶ್ರೀ ಮಠವೇ ಸುಮಾರು 500 ಕೊಠಡಿಗಳ ವಸತಿ ಸಮುಚ್ಚಯವೊಂದನ್ನು ನಿರ್ಮಿಸಲಿದೆ. ಇತರೆ ಭಕ್ತರಿಗೂ ಆಗ ಸುಲಭವಾಗಿ ಕೊಠಡಿಗಳು ಸಿಗಲಿವೆ. ಭಕ್ತರು ಯಾವುದೇ ಮಧ್ಯವರ್ತಿಗಳ ಮುಖಾಂತರ ಕೊಠಡಿಗಳನ್ನು ಪಡೆಯುವುದು ಬೇಡ. ನೇರವಾಗಿ ಕೌಂಟರ್ನಲ್ಲಿ ಬಂದು ವಿಚಾರಿಸಿ ಕೊಠಡಿಗಳನ್ನು ಪಡೆಯುವುದು. ಜನಸಂದಣಿ ಇಲ್ಲದ ದಿನಗಳಲ್ಲಿ ಕೊಠಡಿಗಳು ಎಲ್ಲರಿಗೂ ಸುಲಭವಾಗಿಯೇ ಸಿಗುತ್ತದೆ. ಗಮನಿಸಿ, ಕೊಠಡಿಗಾಗಿ ನೀವು ಕೊಡುವ ಹಣವು ಶ್ರೀಮಠದ ಅನ್ನದಾನ, ಗೋಶಾಲಾ, ಸಂಸ್ಕೃತ ವಿದ್ಯಾಪೀಠ ನಿರ್ವಹಣೆ, ಪ್ರಾಚೀನ ಗ್ರಂಥಗಳ ಸಂಶೋಧನೆ ಮೊದಲಾದ ಸತ್ಕಾರ್ಯಗಳಿಗೆ ವಿನಿಯೋಗಿಸಲಾಗುತ್ತದೆ. ರಾಯರ ಸೇವೆಗೆ ಸಲ್ಲಿಸಿದ ಕಾಣಿಕೆಯಾಗಿ ಪರಿವರ್ತನೆಯಾಗುತ್ತದೆ.
ಜನಸಂದಣಿ ಇರುವ ದಿನಗಳು: ಗುರುವಾರ, ಎರಡನೇ ಶನಿವಾರ, ಭಾನುವಾರ, ಬೇಸಿಗೆ ರಜಾ ದಿನಗಳು, ನವರಾತ್ರಿಯ ರಜಾ ದಿನಗಳು, ಸರ್ಕಾರಿ ರಜಾ ದಿನಗಳು, ಶ್ರೀರಾಯರ ಆರಾಧನೆ ದಿನಗಳು, ಶ್ರಾವಣ ಮಾಸ, ಶ್ರೀರಾಯರ ವರ್ಧಂತ್ಯುತ್ಸವ, ಶ್ರೀರಾಯರ ಪಟ್ಟಾಭಿಷೇಕೋತ್ಸವ ದಿನಗಳು. ಜನಸಂದಣಿ ಇಲ್ಲದ ದಿನಗಳು: ಸೋಮವಾರ, ಮಂಗಳವಾರ, ಬುಧವಾರ, ಪರೀಕ್ಷಾ ದಿನಗಳು ಮತ್ತು ಆಷಾಢ ಮಾಸ. ಶ್ರೀ ಕ್ಷೇತ್ರದಲ್ಲಿ ವಿವಾಹಾದಿ ಶುಭ ಕಾರ್ಯಗಳನ್ನು ನೆರವೇರಿಸಲು ಭಕ್ತರಿಗೆ ಅನುಕೂಲವಾಗಲಿ ಎಂದು ಶ್ರೀಮಠವು ಸುಸಜ್ಜಿತವಾದ ಬೃಹತ್ ಕಲ್ಯಾಣ ಮಂಟಪಗಳನ್ನು ಕಟ್ಟಿಸಿದೆ. ಕಾಯ್ದಿರಿಸಲು 3 ವಿಂಗುಗಳ CRO ಅನ್ನು ಸಂಪರ್ಕಿಸಿ. ಏಕಾದಶಿ ದಿನದಂದು ಬದಲಾಗುವ ಪೂಜಾ ಸಮಯ ಹಾಗೂ ನಿಯಮಗಳು: ಏಕಾದಶಿ ದಿನದಂದು ಶ್ರೀಮಠದಲ್ಲಿ ಯಾವುದೇ ವಿಶೇಷ ಪೂಜೆಗಳು, ಅಭಿಷೇಕಗಳು, ಉತ್ಸವಗಳು, ಭಕ್ತರಿಗೆ ಭೋಜನಗಳು ಇರುವುದಿಲ್ಲ. ಅಂದು ರಾಯರಿಗೆ ತೆಂಗಿನಕಾಯಿ, ಬಾಳೆಹಣ್ಣುಗಳನ್ನು ಸಮರ್ಪಿಸುವುದಿಲ್ಲ. ಪರಿಮಳ ಪ್ರಸಾದ ಸಹ ಸಿಗುವುದಿಲ್ಲ. ರಾಯರಿಗೆ ಒಮ್ಮೆ ಮಾತ್ರ ಮಹಾಮಂಗಳಾರತಿ ಮಾಡುತ್ತಾರೆ. ಅಂದು ಸಂಪೂರ್ಣ ಉಪವಾಸ ದಿನವಾದ್ದರಿಂದ ಸಾಧ್ಯವಾದಷ್ಟು ಅಂದು ಭಕ್ತರು ಉಪವಾಸವಿರಬೇಕು. ಸಾಧ್ಯವಾಗದಿದ್ದಲ್ಲಿ ಜಾತಿ ಮತ ಭೇದವಿಲ್ಲದೆ ಸಮಸ್ತ ಜನರು ಅಂದು ಅನ್ನವನ್ನು, ಈರುಳ್ಳಿ, ಬೆಳ್ಳುಳ್ಳಿ ಮೊದಲಾದವುಗಳನ್ನು ಖಂಡಿತ ಸ್ವೀಕರಿಸಬಾರದು. ಅಂದು ರಾತ್ರಿ ಮಠದಲ್ಲಿ ಭಜನೆ ಮಾಡುತ್ತಾ ಭಕ್ತರು ಜಾಗರಣೆ ಮಾಡುತ್ತಾರೆ. ಬಹುಶಃ ಗ್ರಹಣ ಹಾಗೂ ಪರ್ವಕಾಲ ದಿನಗಳಲ್ಲೂ ಇದೇ ವಿಧವಾದ ಆಚರಣೆ ಇರುತ್ತದೆ. ದ್ವಾದಶಿ ದಿನದಂದು ಪೂಜಾ ಸಮಯ ಹಾಗೂ ನಿಯಮಗಳು: ಏಕಾದಶಿಯ ಮರುದಿನ ದ್ವಾದಶಿಯಂದು ಮಠದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಪೂಜಾದಿಗಳು ಪ್ರಾರಂಭವಾಗಿ ಬೆಳಿಗ್ಗೆ 7 ಗಂಟೆಯೊಳಗೆ ಮುಗಿಯುತ್ತದೆ. ಭೋಜನವು ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ, ಸಂಜೆ 7:30ರಿಂದ ರಾತ್ರಿ 9 ಗಂಟೆ 30 ನಿಮಿಷಗಳವರೆಗೆ ಇರುತ್ತದೆ. ನಂತರ ಸಂಜೆ 7 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಉತ್ಸವಗಳು, ಮಹಾಮಂಗಳಾರತಿಗಳು ನಡೆಯುತ್ತದೆ. ದ್ವಾದಶಿಯಂದು ಪೂಜೆ ಮಾಡಿಸುವವರು ಹಿಂದಿನ ದಿನವೇ ರಸೀತಿ ಪಡೆಯುವುದು ಉತ್ತಮ. ಅಥವಾ ಬೆಳಿಗ್ಗೆ 4:30 ಗಂಟೆಯ ಒಳಗೆ ಸ್ನಾನ ಮಾಡಿಯೂ ಸೇವಾ ಟಿಕೆಟ್ಗಳನ್ನು ಕೌಂಟರ್ನಲ್ಲಿ ಪಡೆದು 5 ಗಂಟೆಗೆ ಪೂಜೆ ನೋಡಲು ಸಿದ್ಧರಾಗಿರಬೇಕು. ಧನುರ್ಮಾಸದಲ್ಲಿ 1 ತಿಂಗಳು ದ್ವಾದಶಿ ದಿನದಂತೆಯೇ ಪೂಜಾದಿಗಳು ಬೆಳಿಗ್ಗೆಯೇ ನಡೆಯುತ್ತದೆ. ವೇಳಾಪಟ್ಟಿಯು ಸಹ ದ್ವಾದಶಿ ದಿನದಂತೆಯೇ ಇರುತ್ತದೆ. ದರ್ಶನದ ಸಮಯಗಳು: ಸರ್ವದರ್ಶನ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಹಾಗೂ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆ 30 ನಿಮಿಷಗಳವರೆಗೆ. ಸರ್ವ ದರ್ಶನಕ್ಕೆ ಪ್ರತಿಯೊಬ್ಬರು ಪ್ರಾಕಾರದಲ್ಲಿರುವ 5ನೇ ನಂಬರ್ ಗೇಟಿನಲ್ಲಿಯೇ ಬರಬೇಕು. ವಯೋವೃದ್ಧರು, ದಿವ್ಯಾಂಗರು, ಗರ್ಭಿಣಿ ಸ್ತ್ರೀಯರು, ಆರೋಗ್ಯ ಸಮಸ್ಯೆ ಉಳ್ಳವರಿಗೆ 7 ಮತ್ತು 8ನೇ ನಂಬರ್ ಗೇಟಿನಲ್ಲಿ ನೇರ ದರ್ಶನಕ್ಕೆ ಅವಕಾಶವಿರುತ್ತದೆ. ಇವರು ಪ್ರವೇಶ ದ್ವಾರದಲ್ಲಿ ಕೊಡುವ ಉಚಿತ ವಿಶೇಷ ದರ್ಶನ ಪಾಸ್ ಅನ್ನು ಪಡೆದು ಒಳಗೆ ಬರಬೇಕು. ₹1000 ಒಳಗಿನ ಸೇವೆ ಮಾಡಿಸುವ ಸೇವಾಕರ್ತರಿಗೆ 6ನೇ ನಂಬರ್ ಗೇಟಿನಲ್ಲಿ ಬರಬೇಕು. ₹1000ಗಿಂತಲೂ ಮೇಲ್ಪಟ್ಟ ಮೊತ್ತದ ಸೇವೆ ಮಾಡಿಸುವವರಿಗೆ 7ನೇ ನಂಬರ್ ಗೇಟಿನಲ್ಲಿ ನೇರ ದರ್ಶನಕ್ಕೆ ಅವಕಾಶವಿರುತ್ತದೆ. ಶ್ರೀ ಮಠದ ವಿಶೇಷ ಸೇವೆ ಮಾಡಿರುವ ಗಣ್ಯರು, ದಾನಿಗಳು, ಶ್ರೀಗಳವರ ಆಪ್ತರು ದರ್ಶನಕ್ಕಾಗಿ ಪ್ರಾಕಾರದಲ್ಲಿರುವ 11ನೇ ನಂಬರ್ನಲ್ಲಿ ಬರಬೇಕು. ಭಕ್ತಜನ ಸಂಬಂಧ ಕಾರ್ಯಾಲಯ ರಿಲಿಜಿಯಸ್ ಸೆಕ್ಷನ್ ಅನ್ನು ಸಂಪರ್ಕಿಸಿ. ದ್ವಾದಶಿ ಮತ್ತು ಧನುರ್ಮಾಸ ದಿನಗಳಲ್ಲಿ ಸೇವಾಕರ್ತರಿಗೆ ಬೆಳಿಗ್ಗೆ 5:30ರಿಂದ ಆರಂಭವಾಗುತ್ತದೆ. ಸರ್ವದರ್ಶನ ಬೆಳಿಗ್ಗೆ 5 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಇರುತ್ತದೆ ಹಾಗೂ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆ 30 ನಿಮಿಷಗಳವರೆಗೆ ಇರುತ್ತದೆ. ರಾತ್ರಿ 7 ಗಂಟೆಯಿಂದ ರಥೋತ್ಸವ ನಡೆಯುತ್ತದೆ. ನೋಡಿ ಕೇಳಿದ್ರಲ್ಲ, ದಯವಿಟ್ಟು ಇದನ್ನು ಚಾಚೂ ತಪ್ಪದೆ ಅನುಸರಿಸಿದರೆ ಶ್ರೀ ಗುರುರಾಯರ ಅನುಗ್ರಹ, ಆಶೀರ್ವಾದ, ಕೃಪೆ, ದಿವ್ಯ ದೃಷ್ಟಿಯ ಪ್ರಭಾವ ಸಜ್ಜನ ಭಕ್ತರಿಗೆ ಆಗುತ್ತದೆ ಎಂಬುದೇ ನಮ್ಮ ನಂಬಿಕೆ. ಹಾಗೂ ಶ್ರೀ ಗುರುರಾಯರ ನಂಬಿದ ಸಕಲ ಸಜ್ಜನ ಭಕ್ತರಿಗೂ ಶ್ರೀ ಗುರುರಾಯರು ಸಕಲವನ್ನು ಕರುಣಿಸಲಿ, ಎಲ್ಲರಿಗೂ ಒಳಿತಾಗಿ ಸಜ್ಜನ ಸಮಾಜ ನಮ್ಮದಾಗಲಿ ಎಂಬುದೇ ನಮ್ಮ ನಿಮ್ಮೆಲ್ಲರ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮಹದಾಶಯ. ಇನ್ನೂ ಹೆಚ್ಚಿನ ಮಾಹಿತಿ ಮುಂದಿನ
ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀ ಗುರು ರಾಘವೇಂದ್ರಾಯ ನಮಃ. ಆತ್ಮೀಯರೇ, ನಿಮ್ಮ ಚಲನಚಿತ್ರ ನಟ, ಸಾಹಿತಿ ಮತ್ತು ನಿರ್ದೇಶಕ ತನ್ಮಯ್ಯ ಸನತ್ಕುಮಾರ್ನ ಪ್ರಣಾಮಗಳು. ಇಷ್ಟು ದಿನ ತಾವು ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ, ಪವಾಡ, ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದಿರಿ. ಹಾಗೆ ಲೈಕು, ಕಾಮೆಂಟು, ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡ್ಕೊಂಡಿದ್ದೀರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ.